ನೀವೆಲ್ಲ ಒಂದು ಡೇ ಕ್ರೀಮ್ ತೋರಿಸಿ, ಯು ವಿ ರೇಸ್ಗೆ ಪ್ರೊಟೆಕ್ಷನ್ ಆಗೋ ಒಂದು ಕ್ರೀಮ್ ತೋರಿಸಿ, ಸನ್ ಟ್ಯಾನ್ಗೆ ಪ್ರೊಟೆಕ್ಷನ್ ಆಗೋ ಒಂದು ಕ್ರೀಮ್ ತೋರಿಸಿ ಅಂತಿದ್ರಲ್ಲ. ಸುಮಾರು ಜನ ನನಗೆ ಕ್ವೆಶ್ಚನ್ಸ್ನ ಹಾಕಿದ್ದಾರೆ ಮತ್ತು ಕ್ಯೂರೀಸ್ನ ಕೇಳಿದ್ದಾರೆ. ಏನು ಅಂತ ಅಂದರೆ, ನಮಗೊಂದು ಡೇ ಕ್ರೀಮ್ ಹೇಳ್ಕೊಡಿ, ಆ ಕ್ರೀಮ್ನ ನಾವು ಹೊರಗಡೆ ಹಾಕೊಂಡು ಹೋಗಬೇಕು, ಮನೇಲಿರುವಾಗ ಯೂಸ್ ಮಾಡಬೇಕು, ಪ್ಲಸ್ ಯು ವಿ ರೇಸಲ್ಲಿ ಪ್ರೊಟೆಕ್ಷನ್ ಆಗಿ ಯೂಸ್ ಮಾಡಬೇಕು, ಪ್ಲಸ್ ನೈಟ್ ಕ್ರೀಮ್ ಆಗು ಯೂಸ್ ಮಾಡಬೇಕು ಅಂತ. ಫ್ರೆಂಡ್ಸ್, ಇವತ್ತು ನಾನು ತಂದಿರೋದು ಒಂದು ಏನಂತೀವಿ ಟಾಪ್ ಮೋಸ್ಟ್ 1000% ನೋ ಸೈಡ್ ಎಫೆಕ್ಟ್ಸ್ ಒಂದು ಫೇಸ್ ಕ್ರೀಮು. ಅದನ್ನೇ ನಾನು ಅಪ್ಲೈ ಮಾಡ್ಕೊಳ್ಳೋದು ಮನೇಲಿ. ನೀವು ಇಂದ ಅಂಗಡೀಲಿ ಎಲ್ಲಿ ಸಿಗುತ್ತೋ ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ನನ್ನ ಓನ್ ಕ್ರೀಮ್ ನಾನು ಮಾಡ್ಕೊಳ್ಳೋದು. ಇಲ್ಲಿ ಕುಂಕುಮ ಕೇಸರಿನ ನಾನು ಒಂದು ಅರ್ಧ ಗಂಟೆ ರೋಸ್ ವಾಟ್ರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಕುಂಕುಮ ಕೇಸರಿನ ರೋಸ್ ವಾಟ್ರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ಮತ್ತು ಒಂದು ಅರ್ಧ ಗಂಟೆ ಇದು ಅಷ್ಟೇ ಬಾದಾಮಿನ ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಫೈನ್ ಫ್ರೆಂಡ್ಸ್, ಇಷ್ಟು ಬೇಕಾಗಿರೋದು ಫಸ್ಟು. ಓಕೆ, ನಾನು ಇವಾಗ ಇದೆರಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಯಾವುದು? ಬಾದಾಮಿ ಮತ್ತು ನೆಕ್ಸ್ಟ್ ನಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬೇಕು, ಪ್ಲಸ್ ನಮ್ಮ ಆಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್. ಫೈನ್. ಇವಾಗ ಫಸ್ಟು ಬಾದಾಮಿ ಏನಿದೆಯೋ ನೀಟಾಗಿ ಇದನ್ನು ಒಂದು ಸಲ ವಾಶ್ ಮಾಡ್ಕೊಂಡಿರಬೇಕು. ಓಕೆನಾ ಫ್ರೆಂಡ್ಸ್? ಖಾರ ಏನೂ ಇರಬಾರ್ದು ಇದರಲ್ಲಿ. ಸೊ ಇವಾಗ ನಾನು ಇದಿದೆಯಲ್ಲ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ ಫ್ರೆಂಡ್ಸ್? ಈಗ ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡೋದು ಅಂದರೆ, ಒಂದು ಬಟ್ಟೆ ಅಥವಾ ಒಂದು ಫಿಲ್ಟ್ರು ಏನಾದ್ರು ತೊಗೊಳ್ಳಿ. ನನಗೆ ಆ ತಿಕ್ಕ ಹಾಲು ಏನಿದೆ ಅದು ಮಾತ್ರ ಬೇಕು. ಇದೊಂದು ಸಲ ಈ ಕ್ರೀಮ್ ಮಾಡಿಟ್ಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು ವೀಕ್ಲಿ ಒನ್ಸ್ ಮಾಡಿಟ್ಕೊಳ್ಳಿ. ಓಕೆನಾ? ಇದನ್ನು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ಇದೇನಿದೆಯೋ ಇದು ರೆಸಿಡ್ಯೂ ಏನಿದೆಯೋ ನಾನು ಇದನ್ನು ಫೇಸ್ಗೆ ಸ್ಕ್ರಬ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ಈಗ ನೋಡಿ, ಕಂಪ್ಲೀಟ್ ಹಾಲು ಬಂದಿದೆ ಇಲ್ಲಿ ನಮಗೆ. ಓಕೆನಾ? ಬಾದಾಮಿಗೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ನಮ್ಮ ಆಲೋವೆರಾ ಜೆಲ್ಲು ಎಷ್ಟು ಬೇಕೋ ನೋಡ್ಕೊಳ್ಳಿ. ಓಕೆನಾ? ಮತ್ತು ಎರಡು ಹಾಕಿದ್ದೀನಿ. ಏನಿದೆ ನೋಡಿ, ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನನಗೆ ಅದು ಕ್ರೀಮ್ ಟೆಕ್ಸ್ಚರ್ ಬೇಕು. ನೀವು ಬೇಕಾದ್ರೆ ಇನ್ನೊಂದ್ಸಲ ಮಿಕ್ಸಿಲೇ ಆಡಿಸ್ಬೋದು. ಇದನ್ನು ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇದನ್ನು ಒಂದ್ಸಲ ಮಿಕ್ಸಿಲಿ ಆಡ್ಬಿಡ್ತೀನಿ, ನಿಮಗೆ ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು. ಫೈನ್ ಫ್ರೆಂಡ್ಸ್, ನೋಡಿ ನೀಟಾಗಿ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದ್ಬಿಡ್ತು. ನೀವು ಕೈಯಲ್ಲೇ ಮಾಡ್ಕೊಳ್ಬೋದು. ನಾನು ಎಲ್ಲರಿಗೂ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಒಂದ್ಸಲ ಮಿಕ್ಸಿ ಆಡಿಸಿದ್ರೆ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದ್ಬಿಡ್ತು. ನೀಟಾಗಿ ಅದೆಲ್ಲ ಎತ್ಕೊಂಡ್ಬಿಡೋಣ. ಇದನ್ನು ಅಪ್ಲೈ ಮಾಡಿ ಒಂದು ವೀಕಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಸನ್ಸ್ಕ್ರೀನ್ಗೆಲ್ಲ ಹೇಳಿ ಮಾಡಿಸಿದ್ದು. ಆ ಕೇಸರಿ ಏನು ಹಾಕಿದ್ದೀವಿ ನೋಡಿ, ಅದಕ್ಕೆ ಹೇಳಿದ್ದು ರೋಸ್ ಎಸೆನ್ಸಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಳ್ಳಿ. ಸೊ ನಮಗೆ ಬಾದಾಮಿ ಅಲರ್ಜಿ ಅಂತ ಯೂಶಲಿ ಯಾರೂ ಹೇಳಲ್ಲ ಅಲ್ವಾ? ಸೊ ನೋಡಿ, ನಿಮಗೆ ನೋಡಿ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು. ಬನ್ನಿ, ಇದರಲ್ಲಿ ನಿಮಗೆ ಒಂದು ಗ್ಲೋಯಿಂಗ್ ಪ್ಯಾಕ್ ಹೇಳ್ಕೊಡ್ತೀನಿ. ಸೊ ಈ ಅದ್ಭುತವಾದ ಕ್ರೀಮು ನೀವು ಮನೇಲಿ ಟ್ರೈ ಮಾಡಬೇಕು. ತುಂಬ ಸಿಂಪಲ್ಲು, ಎಲ್ಲ ಮನೇಲಿರೋ ಐಟಮ್. ಓಕೆನಾ? ಬನ್ನಿ, ಆ ಗ್ಲೋಯಿಂಗ್ ಪ್ಯಾಕ್ ಏನು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಮ್ಮ ವನಶ್ರೀ ಅವ್ರದ್ದು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ನಿಮಗೆ ಇದ್ರ ಬೆನಿಫಿಟ್ಸ್ ಏನು ಅಂತ ನಿಮಗೆ ಗೊತ್ತಿದೆ. ಇಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ, ಸುಮಾರು ಜನ ಕೇಳ್ತಿದ್ರಲ್ಲ ಗ್ಲೋಯಿಂಗ್ ಪ್ಯಾಕ್ ಹೇಳಿ, ಗ್ಲೋಯಿಂಗ್ ಪ್ಯಾಕ್ ಹೇಳಿ ಅಂತ. ನೋಡಿ, ಅದನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು 1 ವೀಕು, ಏನು ತೊಂದರೆ ಇಲ್ಲ. ನಾವು ನೀರೇನು ಹಾಕಿಲ್ವಲ್ಲ, ಇದರಲ್ಲೇ ನಾನು ಇವತ್ತೊಂದು ಗ್ಲೋಯಿಂಗ್ ಪ್ಯಾಕ್ ಮಾಡಿಕೊಡ್ತಿದ್ದೀನಿ ನಿಮಗೆ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ.
ನಿಜವಾಗ್ಲೂ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಎಲ್ಲ ನೀವು ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ತೀರಾ, ಅದು ಎಂಥದ್ದು ಬೇಡ. ಕಸ್ತೂರಿ ಅರಿಶಿನ ಮತ್ತು ಇವತ್ತು ನಾನು ನೆನೆಸಿರೋ ಬಾದಾಮಿ ಇದೆ, ಒಂದೊಳ್ಳೆ ಸ್ಟ್ರೋಕ್ ಕೊಡಿ, ಮಸಾಜ್ ಮಾಡಿ. ನಾನು ಹೇಳಿದ್ದು ಇದನ್ನು ಸನ್ಸ್ಕ್ರೀನಾಗಿ ಯೂಸ್ ಮಾಡೋಂಗಿದ್ರೆ ನೀವು ಸ್ವಲ್ಪ ಹಾಕ್ಕೊಳ್ಬೇಕು. ನಾನಿವಾಗ ಗ್ಲೋಯಿಂಗ್ ಪ್ಯಾಕ್ ಮಾಡ್ತಾ ಇದ್ದೀನಿ, ಓಕೆನಾ? ಗ್ಲೋಯಿಂಗ್ ಪ್ಯಾಕ್ ತುಂಬ ಜನಕ್ಕೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಏನು ಮಾಡ್ಕೊ, ವೀಕೆಂಡ್ಸಲ್ಲಿ ಈ ಥರ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಈ ಥರ ಬಿಟ್ಬಿಡ್ಬೇಕು, ಹಚ್ಬಿಟ್ಟು ಬಿಟ್ಬಿಡಿ. ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ, ಓಕೆನಾ? ಸರಿ, ನೋಡಿ ಇದು ಸ್ವಲ್ಪ ಡ್ರೈ ಆಗ್ತಿದೆ. ನಿಮ್ಗೆ ತೋರಿಸ್ಬೇಕು ಅಂದರೆ ನೋಡಿ, ಇದನ್ನು ಆ್ಯಕ್ಚುಲಿ ವೈಪ್ ಮಾಡೋದು ಬೇಡ. ನಾನು ಗೋಲ್ಡನ್ ಪ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಚೇಂಜ್ ನೋಡಿ ಯಾವ ರೀತಿ ಇದೆ, ಸ್ಕಿನ್ ಚೇಂಜ್ ನೋಡಿದ್ರಿ ಅಲ್ಲ. ಸೊ ಇದು ಆ್ಯಕ್ಚುಲಿ ನೀವು ಕ್ರೀಮಾಗಿ ಹಾಕೊಬೇಕು ಅಂದರೆ ಡೈಲಿ ಯೂಸ್ ಕ್ರೀಮ್ ಕೇಳ್ತಿರಲ್ಲ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಓಕೆನಾ? ಸೊ ನಾನು ಇವಾಗ ಕಸ್ತೂರಿ ಅರಿಶಿನ ಏನಿದೆಯೋ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದ್ರ ಮೇಲೆ ಈ ಪ್ಯಾಕ್ ಹಾಕ್ಕೊಳ್ತೀನಿ ನೋಡಿ. ನೀವು ಆಫೀಸಿಂದ ಬಂದ ಮೇಲೆ ಈ ಥರ ಮಾಡ್ಕೊಳ್ಬೋದು. ಸುಮಾರು ಜನ ನಾನು ಕೇಳ್ತಾ ಇದ್ರು, ಆಫೀಸ್ಗೆ ಹೋಗೋಕೆ ಒಂದು ಕ್ರೀಮ್ ಹೇಳ್ಕೊಡಿ, ಸನ್ ಟ್ಯಾನ್ ಒಂದು ಕ್ರೀಮ್ ಹೇಳ್ಕೊಡಿ ಅಂತ. ನೋಡಿ, ಆಫೀಸಿಂದ ಬಂದಮೇಲೆ ಕ್ಲೀನಾಗಿ ಮುಖ ವಾಶ್ ಮಾಡಿ ನಿಮ್ಮ ಕಸ್ತೂರಿ ಅರಿಶಿನಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಕ್ರೀಮ್ ಮಾಡಿಟ್ಕೊಂಡಿರ್ತೀವಲ್ಲ, ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ, ಅದು ಎವ್ರಿ ಸಂಡೇ ಮಾಡಿಟ್ಕೊಳ್ಳಿ, ಓಕೆನಾ? ಸೊ ಸ್ವಲ್ಪ ಸೊ ಇದು ವೈಪ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ ಇದು ರೀ. ನೋಡಿ ಹೆಂಗಿದೆ ಕಲರು ಅಂತ. ಸೊ ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ನೋಡಿ, ಲೈಟ್ ಹಾಕಿದ್ರೆ ಇನ್ನೂ ಕಳೆದೋಗ್ತೀರಾ, ಅಷ್ಟೊಳ್ಳೆ ಶೈನಿಂಗ್ ಬರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದನ್ನು ನಾನು ಹೇಳ್ದಂಗೆ 4 ದಿನ, 1 ವಾರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು, ಓಕೆನಾ? ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು, ಏನೂ ಆಗೋಲ್ಲ. ಇಲ್ಲ ಹೊರಗಡೆ ಇದ್ದರೂ ಏನೂ ಆಗೋಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಥವಾ ಹೊರಗಡೆ ಇಟ್ಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಓಕೆನಾ? ಬನ್ನಿ, ಇದು ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್. 100% ಇಲ್ಲ, 1000% ನೋ ಸೈಡ್ ಎಫೆಕ್ಟ್ಸ್, ಓಕೆನಾ? ಇದು ಡ್ರೈ ಆಗಲಿ ಫ್ರೆಂಡ್ಸ್. ಇದು ನೋಡಿ, ಡ್ರೈ ಆಗೋಕ್ಕೆ ಬಿಡಬಾರ್ದು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ನೋಡಿ ಟೆಕ್ಸ್ಚರು. ನೋಡಿ ಈ ಕಡೆ ವೈಪ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ವಿತೌಟ್ ಲೈಟ್. ನೋಡಿ ಈ ಕಡೆ ವೈಪ್ ಮಾಡಿದ್ದೀನಿ ವಿತೌಟ್ ಲೈಟ್. ಇದು ಡ್ರೈ ಆಗೋಕ್ಕೆ ಬಿಡಬಾರ್ದು. ನೋಡಿ, ಒಂದು ಸೈಡ್ ಮಾತ್ರ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಹೇಳ್ದಂಗೆ ಆ ಕ್ರೀಮ್ನ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ನೋಡಿ. ಜಸ್ಟ್ ಒಂದು ಸೈಡ್ ವಾಶ್ ಮಾಡಿದ್ದೀನಿ, ಯಾವ ರೀತಿ ಇದೆ ಅಂತ. ಯಾರೋ ಕೇಳ್ತಾ ಇದ್ರು, ಸಿಸ್ಟರ್ ನಿಮಗೆ ಕಣ್ಸುತ್ತಾ ಡಾರ್ಕ್ ಸರ್ಕಲ್ಸ್ ಇದೆಯಾ ಅಂತ. ನನಗಿಲ್ಲ ಡಾರ್ಕ್ ಸರ್ಕಲ್ಸ್ ಇಲ್ಲ, ನನಗೆ ಗ್ಲೋ ಕಾಣ್ತಿದೆಯಾ ನಿಮಗೆ? ನೋಡಿ ಶೈನಿಂಗ್ ನೋಡಿ ಯಾವ ರೀತಿ, ವಿತೌಟ್ ಲೈಟ್, ಕಂಪ್ಲೀಟ್ ಲೈಟ್ ಆಫ್ ಮಾಡಿ. ನೋಡಿ, ಕಂಪ್ಲೀಟ್ ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಯಾವ ರೀತಿ ಇದೆ ಗ್ಲೋ ನೋಡಿ. ಸೊ ಈ ಕಡೆನೂ ಫೇಸ್ ವಾಶ್ ಮಾಡಿಬಿಟ್ಟಿದ್ದೀನಿ ನೋಡಿ ಯಾವ ರೀತಿ ಇದೆ, ಸಖತ್ ಬ್ರೈಟ್ ಆಗಿದೆ. ಆ ಕ್ರೀಮ್ ಮಾಡಿಟ್ಕೊಳ್ಳಿ, ಅದು ಬೇಸ್ ಆಗೋ ಯೂಸ್ ಮಾಡ್ಬೋದು ನೀವು, ಓಕೆ? ಮತ್ತು ಹೊರಗಡೆ ಹೋಗ್ತಿದ್ದೀವಿ UV ರೇಸಿಂದ, ಅದಕ್ಕೂ ಯೂಸ್ ಮಾಡ್ಬೋದು. ಡೇ ಕ್ರೀಮಾಗಿ ಕಂಪ್ಲೀಟಾಗಿ ಯೂಸ್ ಮಾಡಿ. ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಕೈಕಾಲಿಗೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಒಂದು 2 to 3 ಸೆಕೆಂಡ್ಸ್ ಅದು ಡ್ರೈ ಆಗೋಗುತ್ತೆ. ಏನೂ ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲಿ. ನನಗಿದು ಡ್ರೈ ಆಗ್ತಿದೆ, ಅದಕ್ಕೋಸ್ಕರನೇ ಕಾಣ್ತಿದ್ದೆ ನೋಡಿ. ಅರ್ಶಿನ ಹಾಕಿದ್ದೀವಲ್ಲ, ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅರ್ಶಿನ ಹಾಕ್ತಿದ್ದೀವಲ್ಲ ಮುಖ ಎಲ್ಲ ಎಲ್ಲೋ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದ್ದು ಬ್ರ್ಯಾಂಡೇ ತೊಗೊಳ್ಳಿ ಅಂತ. ಸೊ ಅದರಲ್ಲಿ ಮುಖ ಎಲ್ಲೋ ಆಗಲ್ಲ.
ಶೈನಿಂಗ್ ಯಾವ ರೀತಿ ಎಷ್ಟು ಬ್ರೈಟ್ ಆಗಿದೆ ಅಂತ ಈಗ ಇಮಿಡಿಯೇಟ್ ನೀವು ಹೋಗಬೇಕು ಅಂದರೆ ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟು ಹೋಗಿ ಓಕೆನಾ. ಡೈರೆಕ್ಟ್ ಸನ್ಲೈಟಲ್ಲಿ ಹೋಗಬೇಡಿ. ಈಗ ತಾನೇ ನಾವು ಮುಖಕ್ಕೆ ಕ್ರೀಮು ಮತ್ತು ಪ್ಯಾಕು ಎಲ್ಲ ಹಾಕಿದ್ದೀವಿ ಅಲ್ವಾ. ಇದು ಮ್ಯಾಕ್ಸಿಮಮ್ ಸನ್ ಟ್ಯಾನನ್ನು ತೆಗೆಯುತ್ತೆ ನಮ್ಮ ಕಸ್ತೂರಿ ಅರಿಶಿನ. ಓಕೆನಾ ಫ್ರೆಂಡ್ಸ್. ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೌಟ್ಸ್ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಇದನ್ನು ಮಾಡಿ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಓಕೆನಾ. ಆಲ್ಮೋಸ್ಟ್ 1 ವೀಕ್ವರೆಗೂ ಬರುತ್ತೆ. ಬಾದಾಮಿ ಹಾಕಿದ್ದೀವಿ, ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ದೀವಿ, ಕುಂಕುಮ ಕೇಸರಿ ಹಾಕಿದ್ದೀವಿ, ಅಲೋವೆರಾ ಜೆಲ್ ಹಾಕಿದ್ದೀವಿ, ರೋಸ್ ವಾಟರ್ ಹಾಕಿದ್ದೀವಿ. ವಿಶೇಷ ಏನು ಅಂದರೆ ಅಲೋವೆರಾ ಜೆಲ್ಲು ಮತ್ತು ಕುಂಕುಮ ಕೇಸರಿನೇ ಡಾಮಿನೇಷನ್ನು ಬಾದಾಮಿ ಹಾಲು ಜೊತೆ. ಪ್ಲಸ್ ನಾವು ಕುಂಕುಮ ಕೇಸರಿನ ರೋಸ್ ವಾಟ್ರಲ್ಲಿ ನೆನೆ ಹಾಕಿರೋದು ತುಂಬ ವಿಶೇಷ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು ನಿಮಿಷ ಇರಿ. ನೋಡಿ ಖಾಲಿ ಆಗಿತ್ತಲ್ಲ ಅಲೋವೆರಾ ಜೆಲ್ದು ಬಾಟ್ಲು, ಅದರಲ್ಲಿ ಹಾಕಿಟ್ಕೊಂಬಿಟ್ಟಿದ್ದೀನಿ. ಸೊ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಲೈಟ್ ಆರಿಸ್ಬಿಟ್ಟು ತೋರಿಸ್ತೀನಿ. ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಸೂಪರ್ ಆಗಿದೆಯಲ್ಲ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕ್ಬೇಕು. ನೋಡಿ ಯಾವ ಸಖತ್ತಾಗಿದೆ, ಯಾವ ಕಲರು ಬೇಡ ನಮ್ಮ ಇದಕ್ಕೆ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ.